ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ನಾನು ಡಿಸೈನ್ ಹೇಳ್ಕೊಡ್ತಾ ಇಲ್ಲ, ಈಗ ಒಂದು ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಒಂದು ಟಿಪ್ಸು ಅಂತ ಹೇಳ್ಕೊಬೋದು, ಡೌಟ್ ಇರೋದು ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಬೋದು. ಇದು ಡೌಟ್ ಕ್ಲಿಯರಿಂಗ್ ವಿಡಿಯೋ. ಈ ಡಿಸೈನಲ್ಲಿ ಈಗ ಕ್ರೋಶೆ ಡಿಸೈನ್ಸ್ ನಾನು ತುಂಬ ಮಾಡಿದ್ದೀನಲ್ವ ನನ್ನ ಚಾನಲಲ್ಲಿ. ಕ್ರೋಶೆ ಶಾಲು ಬೇರೆ ಎಲ್ಲ ಯಾವುದೇ ಸ್ಟಿಚ್ಗಳಲ್ಲಿ ಎಂಡ್ ಹೆಂಗೆ ಮಾಡೋದು, ಕ್ರೋಶೆ ಶಾಲಲ್ಲೆಲ್ಲ ಎಂಡ್ ಹೆಂಗೆ ಮಾಡೋದು ಅಂತ ತುಂಬ ಡೌಟ್ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಈಗ ಆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ, ಎಂಡ್ ಹೆಂಗೆ ಮಾಡೋದು ಅಂತ. ಈಗ ಈ ಥರದ ಶಾಲು ಇದೇ ಡಿಸೈನಿಂದ ನಾನು ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಕೊಳ್ಳಿ. ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಐ ಬಟನಲ್ಲಿ. ಶಾಲು ಹಿಂಗೆ ಮಾಡಿರ್ತೀವಲ್ವ ಈ ಡಿಸೈನ್ ಎಂಡ್ ಆದಮೇಲೆ, ಈಗ ನೋಡಿ ಇದು ಲಾಸ್ಟಲ್ಲಿ ಇದ್ದೀವಿ. ಈಗ ಒಂದು ಚೈನ್ ಹಾಕಿಬಿಟ್ಟು ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಇನ್ನೊಂದು ಚೈನು ಹಾಕಿಬಿಟ್ಟು ಲಾಸ್ಟ್ ಈ ಎರಡು ಚೈನ್ನ ಮೇಲೆ ಇಲ್ಲಿ ಒಂದು ಡಬಲ್ ಕ್ರೋಶೆ. ನಾನು ಹೇಳಿದ್ದೀನಿ ಇಲ್ಲಿ ಎಂಡ್ ಹೆಂಗೆ ಮಾಡೋದು, ಇಲ್ಲಿ ಈಕ್ವಲ್ ಲೈನ್ ಬರೋದು ಹೆಂಗೆ ಅಂತ ಇನ್ನೊಂದು ಡೌಟ್ ಕ್ಲಿಯರಿಂಗ್ ವಿಡಿಯೋ ಮಾಡಿದ್ದೀನಿ ನಾನು. ಇದು ಬಾರ್ಡ್ರ್ ಈಕ್ವಲ್ ಬರೋದು ಹೆಂಗೆ ಅಂತ ನೋಡಿ. ಇದು ಒಂದೇ ರೀತಿ ಇದೆ ನೋಡಿ, ಒಂದೇ ಲೆವೆಲಲ್ಲಿದೆ, ಕ್ರಾಸ್ ಬರಲ್ಲ. ಈ ಥರ ಮಾಡೋದು ನಾನು ಅದರಲ್ಲಿ ಇನ್ನೊಂದು ಟಿಪ್ಸ್, ಇದು ಡೌಟ್ ಕ್ಲಿಯರಿಂಗ್ ವಿಡಿಯೋ ತೋರಿಸಿದ್ದೀನಿ, ನಾನು ಮಾಡಿದ್ದೀನಿ ಅದರಲ್ಲಿ. ಈ ಥರ ಎಂಡ್ ಆಗತ್ತೆ. ಈಗ ಎಂಡ್ ಆದಮೇಲೆ ಇನ್ನೊಂದು ಚೈನ್ ಮಾಡಿಕೊಂಡು ಇದನ್ನು ತೆಗೆದ್ಬೇಡಿ. ಎಷ್ಟು ಉದ್ದ, ಒಂದು ಸ್ವಲ್ಪ ಉದ್ದ ಇಟ್ಕೊಂಡು, ಇಷ್ಟು ಉದ್ದ ಇಟ್ಕೊಂಡು ದಾರ ಕಟ್ ಮಾಡಿ, ಈ ಥರ ದಾರ ಕಟ್ ಮಾಡಿ ಈಚೆ ಎಳೆದ್ಬೇಡಿ. ಇದೀಗ ಗಂಟಾಯಿತು. ಗಂಟಾದಮೇಲೆ ಈ ಉಳಿದಿರೋ ದಾರ ಇದೆಯಲ್ವ, ಇಷ್ಟು ಉದ್ದ ಬಿಟ್ಟು ಕಟ್ ಮಾಡಿರೋದು, ಉಳಿದಿರೋ ದಾರನ ಏನು ಮಾಡಬೇಕು ಅಂದರೆ, ನೀವು ಒಂದು ಕ್ರೋಶೆ ಹುಕ್ಕಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ದಪ್ಪ ಆಗುತ್ತೆ. ಅದಕ್ಕೆ ಒಂದು ಸೂಜಿ ತಗೊಳ್ಳಿ, ಈ ದೊಡ್ಡ ಬಿಗ್ ಹೋಲ್ ಇರೋ ಸೂಜಿ ಇದೆಯಲ್ವ, ಇದನ್ನು ತಗೊಂಡು ಅದರಲ್ಲಿ ಈ ದಾರನ ಸೇರಿಸ್ಕೊಳ್ಳಿ. ಈ ಥರ ದಾರ ಸೇರಿಸ್ಕೊಳ್ಳಿ, ಇದಕ್ಕೆ ಈ ಸೂಜಿಗೆ ಸೇರಿಸ್ಕೊಂಡು ಈ ಥರ ಇಷ್ಟು ಹಿಂಗಿಟ್ಕೊಂಡು, ಈಗ ಈ ಬ್ಯಾಕ್ ಸೈಡ್ ಅಥವಾ ಯಾವ್ದಾದ್ರು ಒಂದು ಸೈಡಲ್ಲಿ, ಇಲ್ಲಿ ಫ್ರಂಟ್ ಬ್ಯಾಕ್ ಅಂತ ಏನಿಲ್ಲ ಇದರಲ್ಲಿ ನೋಡಿ. ಇಲ್ಲಿ ಈ ಡಬಲ್ ಕ್ರೋಶೆ ಮಾಡಿದಿರಲ್ವ, ಇದರಲ್ಲಿ ಡಬಲ್ ಕ್ರೋಶೆ ಒಳಗಡೆ ಈ ಸ್ಟಿಚ್ ಒಳಗಡೆ ಹಿಂಗೆ ತಗೊಂಬಂದು ಮತ್ತೆ ಇನ್ನೊಂದು ಸ್ಟಿಚ್ನ ಒಳಗಡೆ ಇಲ್ಲಿ ಎಲ್ಲಾದರೂ ಈ ಸ್ಟಿಚ್ ಒಳಗಡೆ ಹಿಂಗೆ ಎಲ್ಲೇ ಸ್ಟಿಚ್ಗಳು ಇರುತ್ತಲ್ವ ಈ ಸ್ಟಿಚ್ ಒಳಗಡೆ ಹಿಂಗೆ ತಗೊಂಬನ್ನಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಒಳಗಡೆ ಹಿಂಗೆ ಕೆಳಗಡೆ ಸ್ಟ್ರೈಟ್ ಬರುತ್ತೆ. ಅವಾಗ ನೋಡಿ ಈ ಥರ ಹಿಂಗೆ ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಈ ಅಡ್ಡಕ್ಕೆ ಹಿಂಗೆ ಸ್ಟಿಚ್ ಇರುತ್ತೆ ನೋಡಿ, ಇಲ್ಲಿ ಮಾಡ್ಕೊಳ್ಳಿ. ಎಲ್ಲೂ ಆಗ್ಬೋದು, ನೀವು ಸ್ಟ್ರೈಟೇ ಹಿಂಗೆ ಕೆಳಗೆ ತಂದ್ರೂ ಆಗತ್ತೆ, ಹಿಂಗೂ ಆಗ್ಬೋದು. ಎಲ್ಲೆಲ್ಲ ಸ್ಟಿಚ್ಗಳಿದೆ ಸ್ಟಿಚ್ಗಳ ಒಳಗಡೆ ಇದನ್ನು ಸೇರಿಸ್ಕೊಳ್ಳಿ, ಆವಾಗ ಕಾಣಲ್ಲ, ಅದು ಎಕ್ಸ್ಟ್ರಾ ಇರೋದು ಗೊತ್ತಾಗಲ್ಲ. ಹಿಂಗೆ ಒಂದು ಸ್ವಲ್ಪ ಉದ್ದಕ್ಕೆ ಈ ಥರ ಮಾಡ್ಕೊಳ್ಳಿ. ಎಲ್ಲೆಲ್ಲ ಸ್ಟಿಚ್ ಇದೆ ಆ ಸ್ಟಿಚ್ ಒಳಗಡೆ ಎಲ್ಲ ಸೇರಿಸ್ಕೊಂಡು ಹಿಂಗೆ ಈ ಥರ ಮಾಡಿಕೊಂಡು ನೋಡಿ ಎಂಡ್ವರೆಗೂ ಈ ಥರ ಮಾಡ್ಕೊಳ್ಳಿ, ದಾರ ಮುಗಿಯೋವರೆಗೂ. ಆಮೇಲೆ ಇದನ್ನು ಎಷ್ಟು ಬೇಕಾದ್ರೆ ಒಂದು ಸ್ವಲ್ಪ ಕಟ್ ಮಾಡಿ, ಇಷ್ಟು ನೋಡಿ. ಇದು ನಿಮ್ಗೆ ಗೊತ್ತೇ ಆಗಲ್ಲ, ಇಲ್ಲಿ ಎಲ್ಲಿ ಕ್ಲೋಸ್ ಮಾಡಿದ್ದೀರಾ ಅಂತ ಗೊತ್ತಾಗಲ್ಲ. ಇದು ಸ್ಟಿಚ್ಗಳ ಜೊತೆ ಸೇರಿರುತ್ತೆ, ಕ್ಲೋಸ್ ಮಾಡಿದ್ದು ಎಲ್ಲಿ ಅಂತ ಗೊತ್ತಾಗಲ್ಲ. ನೋಡಿದರೆ ಸೂಕ್ಷ್ಮವಾಗಿ ನೋಡಿದರೆ ಗೊತ್ತಾಗತ್ತೆ, ಇದನ್ನು ಗೊತ್ತಾಗಲ್ಲ. ಅದು ಸೇಫ್ ಆಗಿನೂ ಇರುತ್ತೆ, ಬಿಚ್ಚಲ್ಲ. ಇಷ್ಟೆಲ್ಲ ದೂರಕ್ಕೆ ನೀವು ತಂದಿದ್ದೀರ ಅಂದಮೇಲೆ ಅದು ಬಿಚ್ಚಲ್ಲ. ಎಲ್ಲ ಸ್ಟಿಚ್ಗಳ ಒಳಗಡೆ ಹಾಕಿದ್ದೀರ, ಒಂದು ಎರಡಾದರೆ ಬಿಚ್ಕೋಬೋದು. ತುಂಬ ಉದ್ದಕ್ಕೆ ಇಷ್ಟು ಉದ್ದ ಹಾಕಿದ್ಮೇಲೆ ಅದು ಏನಾಗಲ್ಲ, ಗೊತ್ತಾಗಲ್ಲ ನಿಮಗೆ ಎಲ್ಲಿದೆ ಅಂತ. ಹೀಗೆ ಕೆಳಗಡೆನೂ ತರ್ಬೋದು, ಅರ್ಧ ತರ್ಬೋದು, ಮೇಲೆ ತರ್ಬೋದು, ಹಿಂಗೆ ತರ್ಬೋದು. ಹೆಂಗೆ ಬೇಕಾದ್ರೆ ನೀವು ಸ್ಟಿಚ್ಗಳ ಒಳಗಡೆ ಹಾಕಿ ಅದನ್ನು ಸ್ಟಾಪ್ ಮಾಡಿಕೊಡಿ, ಈಗ ಗೊತ್ತಾಗಲ್ಲ ನಿಮಗೆ. ಈ ಕಡೆನೂ ಒಂದೇ ಗೊತ್ತಾಗಲ್ಲ. ಈ ಥರ ಮಾಡ್ಕೋಬೋದು. ಇದು ಟಿಪ್ಸು, ಅಂದರೆ ಈ ಡೌಟ್ ಕ್ಲಿಯರಿಂಗ್ ವಿಡಿಯೋ. ತುಂಬ ಜನಕ್ಕೆ ಡೌಟ್ ಇತ್ತು, ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿರೋದು ನಿಮಗೆ. ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗಲ್ಲೂ ಅದೇ ರೀತಿ ಮಾಡ್ಕೋಬೋದು. ನಿಮಗೆ ಸೂಜಿಗೆ ಹಾಕೋದು ಕಷ್ಟ ಆದರೆ ಇದರಲ್ಲೇ ಹಿಂಗೆ ತರ್ಬೋದು ನೋಡಿ. ಇದರ ಒಳಗಡೆಯಿಂದ ಹಿಂಗೆ ತಗೊಂಡು ಹುಕ್ಕು ಹಿಂಗೆ ತಗೊಂಬನ್ನಿ ನೋಡಿ. ಈ ಸ್ಟಿಚ್ನ ಒಳಗಡೆಯಿಂದ ಹಿಂಗೆ ಹಾಕ್ಕೊಳ್ಳಿ, ಇದನ್ನು ತಗೊಂಬನ್ನಿ. ಆಮೇಲೆ ಈ ಸ್ಟಿಚ್ನ ಒಳಗಡೆ ಹಾಕ್ಕೊಳ್ಳಿ, ಇದನ್ನು ತಗೊಂಬನ್ನಿ. ಈ ಥರ ಮಾಡ್ಕೋಬೋದು. ನೀವು ಬೇಕಂದರೆ ನೋಡಿ, ಇಲ್ಲಿಂದನೂ ಹಿಂಗೆ ತಗೋಬೋದು.
ಈ ಸ್ಟಿಚ್ಗಳ ಒಳಗಡೆಯಿಂದ ಹುಕ್ ಹಾಕ್ಕೊಂಡು ಈ ದಾರನ ಅದರಲ್ಲಿ ಸಿಗಿಸಿ ಈ ಥರ ಹಿಂಗೆ ಮಾಡಿ ಎಳ್ಕೊಳ್ಳಿ. ಏನಾಗಲ್ಲ, ಸೇಫಾಗಿ ಉಳಿಯುತ್ತೆ, ಎಲ್ಲೂ ಬಿಚ್ಕೊಳ್ಳಲ್ಲ. ಅವಾಗ ಹಿಂಗೆ ಮಾಡಿದ್ರೆ ಸರಿಯಾಗತ್ತೆ. ಉಳಿದಿರೋ ದಾರನ ಕಟ್ ಮಾಡಿ, ಗೊತ್ತಾಗಲ್ಲ ಅವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.